ಹೆಣ್ಣು ಅಂದರೆ ಸಾಕು ಬಕ ಪಕ್ಷಿಗಳಿಗೆ ಅತ್ಯಾಚಾರ ಮಾಡಿ ಬಿಸಾಕ್ತಿರುವಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹೆಣ್ಣು ಮಕ್ಕಳನ್ನು ಹೊಂದಿರುವಂತಹ ಪೋಷಕರೇ ಎಚ್ಚರವಾಗಿರಿ. ಯಾಕೆಂದರೆ ಹೆಣ್ಣು ಪುಟ್ಟ ಕಂದಮ್ಮಗಳನ್ನು ಬಿಡದಂತಹ ವಿಕೃತ ಕಾಮಿಗಳು ನಮ್ಮ ಸುತ್ತಮುತ್ತಲೇ ಇದ್ದಾರೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಪ್ರಕರಣಗಳು. ಅದು ಪುಟ್ಟ ಕಂದಮ್ಮಗಳು ಅಂತಲೂ ನೋಡೋದೇ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಸಾಯಿಸಿ ಅವರನ್ನು ಬೀದೆ ಸುಟ್ಟಾಕಿ ಅಯ್ಯೋ ವಿಕೃತವಾಗಿ ಆ ಕಂದಮ್ಮಗಳನ್ನ ಸಾಯಿಸ್ತಾ ಇದ್ದಾರೆ. ಅವರಿಗೆ ಸಾಯಿಸಿದಂಥವರಿಗೆ ಒಂಚೂರು ಕರುಣೆ ಅನ್ನೋದೇ ಇಲ್ಲ. ಅಂತಹ ಮನಸ್ಥಿತಿಯಲ್ಲಿರುವಂಥವರಿದ್ದಾರೆ. ಸೊ ದಯವಿಟ್ಟು ಹೆಣ್ಣು ಮಕ್ಕಳಿರುವಂತಹ ಪೋಷಕರೇ ಅತ್ಯಂತ ಎಚ್ಚರಿಕೆಯಿಂದ ಇರಿ ಅಂತ ನಾನು ಹೇಳ್ತೀನಿ. ಹಾಗೆ ಈ ಪುಟ್ಟ ಕಂದಮ್ಮಗಳ ಮೇಲೆ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತದೆ. ಎಷ್ಟೇ ಕಠಿಣವಾದಂತಹ ಕಾನೂನುಗಳ ವ್ಯವಸ್ಥೆಗಳಿದ್ರೂ ಸಹ ಈ ವಿಕೃತ ಕಾಮಿಗಳಿಗೆ ಈ ಕಾನೂನಿನ ಶಿಕ್ಷೆ ಸಾಲ್ತಾಗಿದೆ. ಮರಣದಂಡನೂ ಶಿಕ್ಷೆನೂ ಸಹ ಸಾಲ್ದಾಗ್ತಿದೆ. ನೋಡಿ, ಪ್ರಾಣಿಗಳನ್ನು ಬಿಡದಂತಹ ವಿಕೃತ ಕಾಮಿಗಳು ಪುಟ್ಟ ಕಂದಮ್ಮಗಳನ್ನ ಬಿಡ್ತಾ ಇದ್ದಾರ. ಇವಾಗಿನ ಪರಿಸ್ಥಿತಿಗಳಲ್ಲಿ ಪ್ರಾಣಿಗಳು, ಅದು ಹೆಣ್ಣು ಪ್ರಾಣಿಗಳನ್ನು ಸಹ ಬೀದಿಯಲ್ಲಿ ಅತ್ಯಾಚಾರ ಮಾಡ್ತಿದ್ದಾರೆ. ಇಂತಹ ಒಂದು ಮನಸ್ಥಿತಿಯಲ್ಲಿ ಇರೋರು ಪುಟ್ಟ ಕಂದಮ್ಮಗಳು ಸಿಗ್ತಾರೆ, ಬಿಡ್ತಾರ? ಸೊ ದಯವಿಟ್ಟು ಬೇರೆ ರಾಜ್ಯದಲ್ಲಿ ನಡೆದಿದೆ ಅತ್ಯಾಚಾರ ಪ್ರಕರಣಗಳು, ಹಾಗೂ ಬೇರೆ ಉತ್ತರ ಭಾರತದಲ್ಲಿ ನಡೆದಿದೆ ಅಂತಲ್ಲ, ಹೆಣ್ಣು ಮಕ್ಕಳನ್ನ ಬಿಡದಂತಹ ವಿಕೃತ ಕಾಮಿಗಳು ನಮ್ಮ ಸುತ್ತಮುತ್ತಲೇ ಇದ್ದಾರೆ. ಸೊ ದಯವಿಟ್ಟು ಹೆಣ್ಣು ಮಕ್ಕಳು ಹೊಂದಿರುವಂತಹ ಪೋಷಕರು ಅತ್ಯಂತ ಎಚ್ಚರಿಕೆಯಿಂದ ಇರಿ. ಅವರನ್ನು ಸುರಕ್ಷಿತವಾಗಿ ನೋಡ್ಕೊಳ್ಳಿ. ಹಾಗೂ ನೀವೆಷ್ಟು ಎಚ್ಚರಿಕೆಯಿಂದ ಇರ್ತೀರೋ ಜಾಗೃತರಾಗಿರ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ದಿನಕ್ಕೂ ಸಹ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾನೆ ಇದ್ದಾರೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಕಡಿವಾಣ ಹಾಕಲಿಕ್ಕೆ ನಮ್ಮ ಸರ್ಕಾರದಲ್ಲಿ ಕಾನೂನು ವ್ಯವಸ್ಥೆಗಳಿದ್ರೂ ಸಹ ಅದರ ಘಟನೆಗಳು ಪ್ರಕರಣಗಳಂತೂ ನಿಲ್ತಾನೆ ಇಲ್ಲ. ಇದನ್ನ ನಾವು ಜಾಗೃತಿಯಿಂದ ಮಾತಾಡಬೇಕು. ಇದನ್ನ ನಾವು ಖಂಡಿಸ್ಬೇಕಾಗಿದೆ. ಬೇಟಿ ಬಚಾವೋ ಅಂತ ಹೇಳ್ತೀವಿ, ಬೇಟಿ ಬಚಾವೋ ಅಂತ ಹೇಳ್ತಾರೆ, ಆದ್ರೆ ಎಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ತಾರೆ? ಬೇಟಿ ಬಚಾವೋ ಅನ್ನೋ ಜಾಗದಲ್ಲೇನೆ ಸಹ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬೀದಿಯಲ್ಲಿ ಹೆಣವಾಗಿ ಬಿಸಾಕ್ತಾ ಇದ್ದಾರೆ. ಸರ್ ದಯವಿಟ್ಟು ನಾವು ಜಾಗೃತರಾಗಿರ್ಬೇಕು. ಯಾರೋ ಬಂದು ರಕ್ಷಣೆ ಮಾಡ್ತಾರೆ ಅನ್ನುವುದಕ್ಕಿಂತ ಹೆಣ್ಣು ಮಕ್ಕಳು, ಅದು ಪುಟ್ಟ ಹೆಣ್ಣು ಮಕ್ಕಳಿರುವಂತಹ ಪೋಷಕರು ಅತ್ಯಂತ ಎಚ್ಚರಿಕೆಯಿಂದ ಪ್ರತಿ ಕ್ಷಣಕ್ಕೂ ಸಹ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಿದೆ. ಹಾಗೆ ಪ್ರಾಣಿಗಳನ್ನು ಬಿಡದಂತಹ ಮನುಷ್ಯತ್ವ ಇಲ್ಲದಂತಹ ವಿಕೃತ ಕಾಮಿಗಳು ಹೆಣ್ಣು ಮಕ್ಕಳನ್ನ ಬಿಡ್ತಾರಾ? ಸೊ ದಯವಿಟ್ಟು ಹೆಣ್ಣು ಮಕ್ಕಳು ಸಹ ಜಾಗೃತರಾಗಿರ್ಬೇಕು. ಯಾರನ್ನು ನಂಬಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.